ಅವರು ಅಕ್ಷಯ ತೃತೀಯದಲ್ಲಿ ಚಿನ್ನವನ್ನು ಖರೀದಿಸುವಾಗ ಕೆಲವು ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು. ಚಿನ್ನ ಖರೀದಿಸಿದ ತಕ್ಷಣ ಅದನ್ನು ಧರಿಸಬಾರದು. ಮೊದಲು ಇದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿ, ನಂತರ ಅದನ್ನು ಧರಿಸಬೇಕು. ಆಗ ಮಾತ್ರ ನಿಮ್ಮ ಮನೆಯಲ್ಲಿ ಸಂಪತ್ತು ಸಿಗುತ್ತದೆ. ಆದರೆ ಈ ದಿನ ಚಿನ್ನ ಖರೀದಿಸಲು ಸಾಧ್ಯವಾಗದವರು ಶಂಖ ಅಥವಾ ತೆಂಗಿನಕಾಯಿಯನ್ನು ಖರೀದಿಸಿ ಅದನ್ನು ನಿಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಚಿನ್ನ ಖರೀದಿಸಿದಷ್ಟೇ ಪುಣ್ಯ ಸಿಗುತ್ತದೆ ಎನ್ನುತ್ತಾರೆ ವಿದ್ವಾಂಸರು. ಅಕ್ಷಯ ತೃತೀಯ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು. ಈ ದಿನದಂದು ಯಾರು ಪೂಜಿಸುತ್ತಾರೋ ಅವರ ಮನೆಗೆ ಲಕ್ಷ್ಮೀ ದೇವಿ ಬರುವುದು ಖಚಿತ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ನೀವು ಅಕ್ಷಯ ತೃತೀಯದಂದು ನಿಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು. ಇಲ್ಲದಿದ್ದರೆ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಉಳಿಯುತ್ತದೆ. ಹಾಗೆ ಇವತ್ತು ಅಪ್ಪಿತಪ್ಪಿಯೂ ಮಧ್ಯಾಹ್ನ ನಿದ್ದೆ ಮಾಡಬೇಡಿ. ಅಕ್ಷಯ ತೃತೀಯ ದಿನದಂದು ಮಧ್ಯಾಹ್ನ ಮಲಗುವವರಿಗೆ ಅವರ ಮನೆಯಲ್ಲಿ ಯಾವಾಗಲೂ ಸಮಸ್ಯೆಗಳು ಇರುತ್ತದೆ. ವಿಶೇಷವಾಗಿ ಅಕ್ಷಯ ತೃತೀಯ ದಿನದಂದು ಹಣವನ್ನು ಸಾಲವಾಗಿ ನೀಡಬಾರದು. ಅಕ್ಷಯ ತೃತೀಯ ದಿನದಂದು ನೀವು ಯಾರೊಬ್ಬರಿಂದ ಸಾಲವನ್ನು ತೆಗೆದುಕೊಂಡರೆ ನಿಮ್ಮ ಮನೆಯ ಸಂಪತ್ತು ಬೇರೆಯವರ ಮನೆಗೆ ಹೋಗುತ್ತದೆ ಎಂದು ನಂಬಲಾಗಿದೆ. ಏಕೆಂದರೆ ಒಬ್ಬರು ಯಾರಿಂದಲೂ ಹಣವನ್ನು ತೆಗೆದುಕೊಳ್ಳಬಾರದು.